ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏಪ್ರಿಲ್ 19ನೇ ತಾರೀಕು ಅಕ್ಷಯ ತೃತೀಯ ಇದೆ. ಹಾಗೆ ಸೇಂಟ್ ಎಕ್ಸ್ಪೆಡೇಟ್ ಅವರ ರಿಚುವಲ್ ಇದೆ, ಫೀಸ್ಟ್. ಓಕೆನಾ, ರಿಚುವಲ್ ನಾನು ಮಾಡ್ತಾಯಿದ್ದೀನಿ, ಬಟ್ ಸೇಂಟ್ ಎಕ್ಸ್ಪೆಡೇಟ್ ಅವರ ಫೀಸ್ಟ್ ಇದೆ, ಬರ್ಡೇ ಇದೆ ಅವತ್ತು. ವರ್ಷಕ್ಕೆ ಒಂದೇ ಸಲ ಬರೋದು ಫೆಸ್ಟಿವಲ್, ಗೊತ್ತಲ್ವಾ ನಿಮಗೆಲ್ಲ. ಸೊ ಯಾರಿಗಾದರೂ ನಿಮ್ಮ ವಿಶ್ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸೇಂಟ್ ಎಕ್ಸ್ಪೆಡೇಟ್ ರಿಚುವಲನ್ನು ಬುಕ್ ಮಾಡ್ಕೊಳ್ಳಿ. ಇಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಾದರೆ ವಿಡಿಯೋ ಎಂಡಲ್ಲಿ ವೀಡಿಯೋಸ್ಗಳನ್ನು ಹಾಕಿದ್ದೀನಿ, ಅದನ್ನು ಚೆಕ್ಔಟ್ ಮಾಡಿ ನೀವು ಆ ರೀತಿ ಸೇಂಟ್ ಎಕ್ಸ್ಪೆಡೇಟ್ ಅವ್ರಿಗೆ ಅವ್ರ ದಿನಾನ ನೀವು ಸೆಲೆಬ್ರೇಟ್ ಮಾಡಬಹುದು. ನಿಮ್ಮ ವಿಶನ್ನು ಬರೆದು ಅವ್ರ ಮುಂದೆ ಇಟ್ಟು ಯು ಕ್ಯಾನ್ ಪ್ರೇ ಫಾರ್ ಇಟ್. ಓಕೆ, ಎಸ್. ಈಗ ಏಪ್ರಿಲ್ 19ನೇ ತಾರೀಕು ಅಕ್ಷಯ ತೃತೀಯ ಇದೆ. ಸೊ ಮುಂಚೆ ಎಲ್ಲ ನಾನು ಅಕ್ಷಯ ತೃತೀಯಗೆ ಏನು ಮಾಡ್ತಿದ್ದೆ ಅಂತ ಹೇಳಿದರೆ, ಗೋಲ್ಡ್ ತೊಗೋತಾ ಇದ್ದೆ, ಸಿಲ್ವರ್ ತೊಗೋತಾ ಇದ್ದೆ, ಅದೆಲ್ಲ ತೊಗೊಳ್ತಿದ್ದೆ. ಆ್ಯಂಡ್ ಈ ವರ್ಷವೂ ತೊಗೋಬೋದು, ಬಟ್ ಒಬ್ವಿಯಸ್ಲಿ ಗೋಲ್ಡ್ ರೇಟು, ಸಿಲ್ವರ್ ರೇಟ್ ಎಲ್ಲ ಜಾಸ್ತಿ ಇದೆ. ಆ್ಯಂಡ್ ನಥಿಂಗ್ ಪರ್ಟಿಕ್ಯುಲರ್ ನನ್ನ ಮೈಂಡಲ್ಲಿ ಇದೇ ತೊಗೋಬೇಕಂತ ಎಲ್ಲ ಏನಿಲ್ಲ. ಸೊ ಈ ಸತಿ ಸಿಂಪಲ್ಲಾಗಿ ಮೋರ್ ನೇಚರ್ ಕನೆಕ್ಟೆಡ್ ಆಗಿ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ಒಂದು ಟೆಕ್ನಿಕನ್ನು ಟ್ರೈ ಮಾಡ್ತಾಯಿದ್ದೀನಿ. ಅದು ನಿಮಗೂ ನಾನು ಹೇಳ್ತೀನಿ ಇವಾಗ. ಆ್ಯಂಡ್ ತುಂಬ ಟ್ರೆಂಡಿಂಗ್ ಆಗಿ ಹೋಗಿದೆ ಅಕ್ಷಯ ತೃತೀಯ ದಿನ ನೀವು ಗೋಲ್ಡನ್ನೇ ತೊಗೋಬೇಕು, ಸಿಲ್ವರ್ ತೊಗೋಬೇಕು ಅನ್ನೋದು ಒಂಥರ ಟ್ರೆಂಡ್ ಆಗಿ ಹೋಗಿದೆ. ಬಟ್ ನನಗೆ ಅದು ಆ್ಯಕ್ಚುಲಿ ವರ್ಕ್ ಆಗಿದೆ, ಟು ಬಿ ವೆರಿ ಫ್ರ್ಯಾಂಕ್. ಅದನ್ನು ನಾನು ಫಾಲೋ ಮಾಡಿದ್ದೀನಲ್ಲ. ಸೊ ನನಗೆಲ್ಲೋ ಒಂದು ಕಡೆ ಒಳ್ಳೆ ರೀತಿಯಲ್ಲೇ ಗೋಲ್ಡು ಸಿಲ್ವರ್ ಎಲ್ಲ ನನಗೆ ಅಟ್ರಾಕ್ಟ್ ಆಗ್ತಾ ಬಂತು ಒನ್ಸ್ ಐ ಸ್ಟಾರ್ಟೆಡ್ ಟೇಕಿಂಗ್ ಇಟ್. ಓಕೆ, ಸೊ ಹಾಗಾಗಿ ಅದು ತಪ್ಪಂತನೂ ನಾನು ಹೇಳಲ್ಲ, ಅಥವಾ ಅದು ಮಿಸ್ಇನ್ಫಾರ್ಮೇಷನ್ ಅಂತ ಕೂಡ ನಾನು ಹೇಳಲ್ಲ. ಆಗಲಿಲ್ಲ ಅಂದರೆ ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಓಕೆ, ನಮಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗತ್ತೆ. ಆ್ಯಂಡ್ ತುಂಬ ಹಳೇ ಕಾಲದಲ್ಲಿ ಅಲ್ಲ, ಅಕ್ಷಯ ತೃತೀಯ ಅಂತ ಅಂದಾಗ ರೈತರುಗಳು ಏನು ಸೀಡ್ಸ್ ಅಂದರೆ ಬೀಜಗಳನ್ನು ಅಂಗಡಿಯಿಂದ ಖರೀದಿಸ್ತಾ ಇದ್ರಂತೆ. ಖರೀದಿಸಿ ಆವತ್ತಿನ ದಿನ ಭೂಮಿಯಲ್ಲಿ ಅದನ್ನು ಉಳ್ತಾಯಿದ್ರು, ಸೊ ದಟ್ ಅವರಿಗೆ ಒಳ್ಳೆ ಫಲವತ್ತಾಗಿ ಏನು ಬೆಳೆನ ಬೆಳೀತಾಯಿದ್ರು. ಅಂದರೆ ಏನರ್ಥ, ನಾವು ಅಕ್ಷಯ ಪಾತ್ರೆಗೆ ಧಾನ್ಯಗಳನ್ನು ಹಾಕಿದಾಗ ಅದು ನಮಗೆ ಡಬಲ್ ಆಗಿ ಕೊಡುತ್ತೆ. ನಾವೀಗ ಒಂದು ಬೀಜ ಹಾಕಿದ್ರೆ ನಮಗೆ ಎಷ್ಟೊಂದು, ಈಗ ಒಂದು ನಿಂಬೆಹಣ್ಣಿನ ಬೀಜ ಹಾಕಿದ್ರೆ ನಮಗೆ ಮರ ದೊಡ್ಡದಾಗಿ ಎಷ್ಟೊಂದು ನಿಂಬೆಹಣ್ಣುಗಳು ಸಿಗುತ್ತೆ, ಕರೆಕ್ಟಾ? ಅಥವಾ ಒಂದು ಗಿಡನ ನೆಟ್ಟರೆ ನಮ್ಗೆ ಅದು ಬೆಳೆದು ಅದರದ್ದು ಬ್ರ್ಯಾಂಚಸ್ ಎಲ್ಲ ಬಂದುಬಿಟ್ಟು ಅದರದ್ದು ರೆಂಬೆ ಕೊಂಬೆ ಎಲ್ಲ ಬಂದು ನಮಗೆ ಮಲ್ಟಿಪಲ್ ಆಗಿ ನಮಗೆ ಹಣ್ಣಾಗಿರಬಹುದು ಅಥವಾ ಸೊಪ್ಪಾಗಿರ್ಬೋದು, ಏನೇ ಆಗಿರ್ಬೋದು, ನಮಗೆ 1 to double ಸಿಗುತ್ತೆ ಅಲ್ವಾ? ಸೊ ಈ ಸತಿನೂ ನಾವು ಅದೇ ಟೆಕ್ನಿಕನ್ನು ಮಾಡೋಣ. ಫಸ್ಟ್ ಟೆಕ್ನಿಕ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ವಿಶ್ಗಳನ್ನು ಬರೀರಿ. ಒಂದು ವೈಟ್ ಪೇಪರ್ ತೊಗೊಳ್ಳಿ, ಬ್ಲೂ ಕಲರ್ ಪೆನ್, ಯಾವ ಕಲರ್ ಪೆನ್ ಆದರೂ ಬಳಸಿ, ಬ್ಲ್ಯಾಕ್ ಮಾತ್ರ ಬಳಸಬೇಡಿ. ಓಕೆ, ನಿಮ್ಮದು ಒಂದು ವಿಶ್ ಬರ್ಕೊಳ್ಳಿ, ಏನೋ ದುಡ್ಡಿಗೆ ರಿಲೇಟೆಡ್ ಆಗಿರಬೇಕು ಅದು. ಓಕೆನಾ, ದುಡ್ಡಿಗೆ ರಿಲೇಟೆಡ್ ಆಗಿರುವಂತಹ ಒಂದು ವಿಷನ್ನು ಬರೀರಿ. ಅದು ಹೇಗೆ ಅಂದರೆ ಆಲ್ರೆಡಿ ಆಗಿರೋ ಥರನೇ ಬರೀರಿ. ಅಂದರೆ ಫಾರ್ ಎಕ್ಸಾಂಪಲ್, ನಿಮಗೆ ಈಗ ಬ್ಯಾಂಕಲ್ಲಿ 10 ಲಕ್ಷ ಬೇಕು. ಓಕೆ, ನನ್ನ ಹತ್ರ 10 ಲಕ್ಷ ಇದೆ, ಥ್ಯಾಂಕ್ ಯು ಯೂನಿವರ್ಸ್, ಇಷ್ಟೇ ಸಿಂಪಲ್ಲಾಗಿ ಬರೀರಿ. ನಿಮ್ಮನೆ ಪಾಟ ಅಥವಾ ಗಾರ್ಡನ್ನು, ನಿಮ್ಗೆ ಏನು ಅನುಕೂಲ ಇದೆ ಅದು ಒಂದು ಸ್ವಲ್ಪ ಮಣ್ಣನ್ನು ಅಗೆದ್ಬಿಟ್ಟು ಅದರಲ್ಲಿ ಆ ಚೀಟಿನ ಹಾಕಿ, ಮೇಲ್ಗಡೆ ಸ್ವಲ್ಪ ಯಾವುದಾದ್ರೂ ಬೀಜಗಳು ಅಥವಾ ಮೆಂತ್ಯ ಕಾಳಿನ ಬೀಜ ಆಗಿರಬಹುದು, ಅಥವಾ ಸಾಸಿವೆ ಆಗಿರಬಹುದು, ಆರ್ ಈವನ್ ಕೊತ್ತಂಬರಿ ಕಾಳು, ಅದೆಲ್ಲ ಸ್ವಲ್ಪ ಬೇಗ ಬೆಳೆಯುತ್ತೆ ಅಲ್ವಾ? ಸೊ ಆ ರೀತಿ ಬೀಜಗಳನ್ನು ನೀವು ಹಾಕ್ಬೋದು. ಇಲ್ಲ ಏನೂ ಬೀಜ ಹಾಕಿ ಅದನ್ನು ನಾವೇನು ಬೆಳೆಸಲ್ಲ ಅಂತ ಹೇಳಿದ್ರೆ ಕೂಡ ಜಸ್ಟ್ ಮಣ್ಣಲ್ಲಿ ನಿಮ್ಮ ಚೀಟಿನ ಹಾಕಿ. ಅದು ಒಂದು ಎಲಿಮೆಂಟ್, ನಮ್ಮದು ಏನು ಎಲಿಮೆಂಟ್ಗಳಿದಾವಲ್ಲ, ಫೈರ್, ವಾಟರು, ಬೆಂಕಿ, ನೀರು, ಗಾಳಿ, ಭೂಮಿ, ಅದು ಎಲ್ಲದ್ರ ಜೊತೆಗೆ ಕನೆಕ್ಟ್ ಆಗುವಂತಹ ಒಂದು ಇದು ಭೂಮಿಯಲ್ಲಿರುವಂತಹ ಮಣ್ಣು. ಸೊ ಹಾಗಾಗಿ ನಿಮ್ಮ ಪಾಟಲ್ಲಿ ನೀವೇನು ಬೀಜ ಹಾಕದೇ ಇದ್ದರೂ ಕೂಡ ಒಂದು ಪಾಟನ್ನು ತೊಗೊಳ್ಳಿ, ಒಂದು ಸ್ವಲ್ಪ ಮಣ್ಣನ್ನು ಅಗೆದ್ಬಿಟ್ಟು ನಿಮ್ಮ ಚೀಟಿನ ಅದರಲ್ಲಿ ಹಾಕಿ ಬಿಟ್ಬಿಡಿ. ಓಕೆ, ಅದನ್ನು ತೆಗೆದು ನೋಡೋದಾಗಲಿ ಆರ್ ನಾನು ಅಂದ್ಕೊಂಡಿದ್ದೀನ ಆಗಿಲ್ಲ ಅಂತ ಆಗಲಿ, ಪ್ಲೀಸ್ ಅದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ನಂಬಿಕೆ ಇಡಿ, ಆರಾಮ್ಸೆ ಮಾಡಿ ಆ್ಯಂಡ್ ಬಿಟ್ಬಿಡಿ. ನಿಮ್ಮ ಹಾರ್ಡ್ ವರ್ಕನ್ನು ನೀವು ಮಾಡಲೇಬೇಕು. ನೀವು ನಿಮ್ಮ ಕಡೆಯಿಂದ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲಸ ಹುಡ್ಕೋದಾಗಿರ್ಬೋದು, ಅದೆಲ್ಲ ನೀವು ಮಾಡಲೇಬೇಕು. ಇದು ಜಸ್ಟ್ ನಿಮ್ಮ ಚೀಟಿಯಲ್ಲಿ ದುಡ್ಡಿನ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಗೇನಾದರೂ ಒಂದು ಪರ್ಟಿಕ್ಯುಲರ್ ವಿಶ್, ಬಟ್ ಮನಿ ಅಥವಾ ಕೆಲಸ ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗಿರಲಿ, ಮಾಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ.
ಓಕೆ. 19ನೇ ತಾರೀಕು ದಿನದಲ್ಲಿ ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು. ಆಲ್ಮೋಸ್ಟ್ ಸಂಜೆ 6 ಗಂಟೆ ಒಳಗಡೆ ಮಾಡಿ ಮುಗಿಸೋದಕ್ಕೆ ಟ್ರೈ ಮಾಡಿ. ಓಕೆ. ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡಬಹುದು ಅಥವಾ ಮಧ್ಯಾಹ್ನ ಸಂಜೆ ಒಟ್ಟು 6-6:30 ಗೋಧೂಳಿ ಲಗ್ನ ಏನಿರುತ್ತಲ್ಲ ಅಷ್ಟರೊಳಗೆ ಮಾಡಿ ಮುಗಿಸೋದಕ್ಕೆ ಟ್ರೈ ಮಾಡಿ. ಅದು ಒಂದು. ಇನ್ನೂ ಒಂದು ತುಂಬ ಅನುಕೂಲ ಇದೆ, ನಮಗೆ ಮಾಡ್ತೀವಿ, ನಮಗೆ ಯಾವುದೇ ಪ್ರೈವಸಿ ಇಶ್ಯೂ ಇಲ್ಲ ಅನ್ನೋಂಥವ್ರಿಗೆ ಇದು ದಿಸ್ ಇಸ್ ಆಲ್ಸೋ ವಂಡರ್ಫುಲ್ ಜಾರ್ ಅಂತ ಹೇಳ್ಬೋದು. ತುಂಬ ಬ್ಯೂಟಿಫುಲ್ಲಾಗಿ ನನಗಂತೂ ತುಂಬ ಸಲ ವರ್ಕ್ ಆಗಿದೆ. ಇದು ನಾನು ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡಿನೇ ಟ್ರೈ ಮಾಡಿದ್ದು, ಚೆನ್ನಾಗಿ ವರ್ಕ್ ಆಗಿದೆ. ಓಕೆ. ಅವರು ಇನ್ನೂ ಏನೇನೋ ಜಾಸ್ತಿ ಹೇಳಿದರು, ಬಟ್ ನಾನು ಎಷ್ಟೊಂದು ಸಲ ಆ ಜಾರಲ್ಲಿ ನಾನು ಹಾಕಿಲ್ಲ. ಬಟ್ ನನಗೆ ಏನು ವರ್ಕ್ ಆಗಿತ್ತು ಅದನ್ನು ನಾನು ತೋರಿಸ್ತೀನಿ. ಕೆಲವು ಇದನ್ನೆಲ್ಲ ಮಿಸ್ ಮಾಡಿದ್ದೀನಿ ನಾನು ಅವ್ರು ತೋರಿಸಿದ್ರಲ್ಲಿ, ಬಟ್ ನನಗೇನು ವರ್ಕ್ ಆಗಿತ್ತು ಅದನ್ನು ನಾನು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋದು ಗ್ಲಾಸ್ ಜಾರ್. ಓಕೆ. ಲಿಡ್ ಯಾವ ಕಲರ್ ಆದರೂ ಇರಲಿ, ಡಸಂಟ್ ಮ್ಯಾಟರ್. ಗ್ಲಾಸ್ ಜಾರ್ ತೊಗೋಬೇಕು. ಗ್ಲಾಸ್ ಇಲ್ಲ ಅಂತ ಹೇಳಿದ್ರೆ ಸ್ಟೀಲ್ ತೊಗೊಳ್ಳಿ, ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಬಳಸಬೇಡಿ. ಓಕೆ. ಅದರಲ್ಲಿ ನೀವು ಅಕ್ಕಿಯನ್ನು ಹಾಕಬೇಕು. ಈ ರೀತಿ ನಾನು ಹಾಕಿದ್ದೀನಲ್ಲ ಅಕ್ಕಿ, ಅದು ಎಷ್ಟೋ ಒಂದು ಸ್ವಲ್ಪ ಮಟ್ಟಿಗೆ ಹಾಕಿ 1 ಕಪ್ಪು 2 ಕಪ್ಪು ಆ ರೀತಿ ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಳ್ಳಿ. ಮತ್ತು 3 ಏಲಕ್ಕಿನ ಹಾಕಬೇಕು. ಏಲಕ್ಕಿ ಆಲ್ಮೋಸ್ಟ್ ಗ್ರೀನ್ ಕಲರ್ ಇರಬೇಕು. ಓಕೆನಾ. ಗ್ರೀನ್ ಅಟ್ರ್ಯಾಕ್ಟ್ಸ್ ಮನಿ, ಅದಕ್ಕಾಗಿ. ಸೊ ಗ್ರೀನ್ ಕಲರ್ ಏಲಕ್ಕಿ ಇರಬೇಕು. ಸಾಧ್ಯವಾದಷ್ಟು ಗ್ರೀನ್ ಇಡೋಕ್ಕೆ ಟ್ರೈ ಮಾಡಿ. ಓಕೆ. ಆ್ಯಂಡ್ 1 ಚಕ್ಕೆ, ಈ ಸೈಜಿನ ಚಕ್ಕೆನ ನೀವು ಹಾಕ್ಬೋದು. ನಿಮ್ಮದು ಏನಾದರೂ ಜಾರ್ ಚಿಕ್ಕದಿದ್ದರೆ ನೀವು ಚಿಕ್ಕ ಚಕ್ಕೆನೂ ಹಾಕ್ಬೋದು, ಡಸಂಟ್ ಮ್ಯಾಟರ್. ಓಕೆನಾ. ಇಲ್ಲ ನಿಮ್ಗೆ ಚಕ್ಕೆ ಅದು ಹಿಡಿಸ್ತಾ ಇಲ್ಲ ನೀವು ತೊಗೊಂಡಿರುವಂತಹ ಜಾರಲ್ಲಿ ಅಂತ ಹೇಳಿದ್ರೆ ಅದನ್ನು ಚಕ್ಕೆ ಪುಡಿ ಕೂಡ ನೀವು ಇದಕ್ಕೆ ಉದುರಿಸ್ಬೋದು. 1 ಸ್ಪೂನ್ ಚಕ್ಕೆ ಪುಡಿನ ಹಾಕಿದ್ರು ನಡೆಯುತ್ತೆ. ಇದು ಎಲ್ಲದಕ್ಕೂ ನಂಬಿಕೆ ಇಂಪಾರ್ಟೆಂಟ್. ಓಕೆನಾ. ಇದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದಕ್ಕೆ ಪವರ್ ಅಂತೂ ಡೆಫಿನೆಟ್ಲಿ ಇದೆ, ಬಟ್ ಅದಕ್ಕಿಂತ ಎಕ್ಸ್ಟ್ರಾ ಇದಕ್ಕೆ ಡಬಲ್ ಪವರ್ ಕೊಡೋದು ನಿಮ್ಮಲ್ಲಿರುವಂತಹ ನಂಬಿಕೆ. ನೀವು ಈ ಜಾರ್ ಟೆಕ್ನಿಕೆ ಮಾಡೋದಾಗಲಿ ಅಥವಾ ನಾನು ಹೇಳಿದಂತಹ ಚೀಟಿ ಬರೆದ್ಬಿಟ್ಟು ಮಣ್ಣಿನಲ್ಲಿ ಹಾಕುವಂಥದ್ದೇ ಆಗಿರ್ಬೋದು. ಸೊ ಅದನ್ನು ಮಾಡೋದಕ್ಕೂ ಒಂದು 5 ಮಿನಿಟ್ಸ್ ಮುಂಚೆ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಇದ್ದರೆ ಗ್ರೀನ್ ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ವೈಟ್ ಕಲರ್ ಯೂಸ್ ಮಾಡಿ ಕ್ಯಾಂಡಲ್ನ ಹಚ್ಕೊಳ್ಳಿ. ಒಂದು 2 ಮಿನಿಟ್ಸ್ ಮೈಂಡನ್ನು ಕಾಮಾಗಿ ಇಟ್ಕೊಳ್ಳಿ. ಏನೋ ನೋಡಿಬಿಟ್ಟಿದ್ದೀನಿ ಅವತ್ತಿನ ದಿನ ಮಾಡಲೇಬೇಕು ಇದನ್ನು ಅಂತ ಹೇಳಿ ಸ್ಟ್ರೆಸ್ಡ್ ಔಟ್ ಆಗಿ ದಯವಿಟ್ಟು ಯಾವ ಟೆಕ್ನಿಕ್ಸನ್ನು ಮಾಡಬೇಡಿ. ಹಾಗೆ ಮಾಡಿದ್ರೆ ವರ್ಕ್ ಆಗಲ್ಲ. ಅಲ್ಲಿ ಬೇಕಾಗಿರೋದು ಹೆಚ್ಚಾಗಿ ಬೇಕಾಗಿರೋದು ನಿಮ್ಮ ನಂಬಿಕೆ. ಓಕೆನಾ. ನಿಮಗೆ ನಂಬಿಕೆ ಇಲ್ಲ, ಏನೋ ಒಂದು ಟೆಕ್ನಿಕ್ ಮಾಡ್ತೀನಿ ಅಂತ ಹೇಳಿದ್ರೆ ವರ್ಕ್ ಆಗುತ್ತೆ. ಓಕೆನಾ. ಇಲ್ಲ ಅಂತಲೂ ನಾನು ಹೇಳೋದಿಲ್ಲ, ಮಿರಾಕಲಾಗಿ ವರ್ಕ್ ಆಗಬಹುದು. ಅದೆಲ್ಲೋ ನಿಮ್ಮ ಪೂರ್ವದಲ್ಲಿ ಒಳ್ಳೆ ಕರ್ಮ ಮಾಡಿದರೆ ನಿಮಗದು ನೀವೇನು ಮಾಡದೇ ಇದ್ರೂ ಕೆಲವು ಸತಿ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಇನ್ ಕೇಸ್ ನಿಮ್ಗೆ ಏನಾದರೂ ಪಾಸ್ಟ್ ಲೈಫ್ ಸ್ವಲ್ಪ ಕರ್ಮ ಇದ್ದು ನೀವು ಏನು ಮಾಡಿದ್ರೂ ವರ್ಕ್ ಆಗ್ತಿರಲ್ವಲ್ಲ, ಅದು ಸ್ವಲ್ಪ ಪಾಸ್ಟ್ ಲೈಫ್ ಕರ್ಮನ ಸ್ಲೋ ಡೌನ್ ಆಗ್ತಾ ಇರುತ್ತೆ. ಈ ಸ್ಪಿರಿಚುಯಾಲಿಟಿಗೆ ಬಂದಮೇಲೆ ನಮಗೆ ಪಾಸ್ಟ್ ಲೈಫ್ ಕರ್ಮ ಖಂಡಿತ ಸ್ಲೋ ಡೌನ್ ಆಗುತ್ತೆ, ಬಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಓಕೆನಾ. ಅದಕ್ಕೆ ನಾನು ಹೇಳೋದು, ನೀವು ಯಾವುದೇ ಟೆಕ್ನಿಕ್ಕನ್ನು ನೋಡಿ, ಏನೇ ಮಾಡಿ, ಒಂದು 11 ಟೆಕ್ನಿಕ್ ಆಗಿರ್ಬೋದು, ವಾಟ್ ಎವರ್, ಜಸ್ಟ್ ಒಂದು ಇವತ್ತು ವಿಶ್ ಬರೀರಿ, ಒಂದು ಗ್ರ್ಯಾಟಿಟ್ಯೂಡ್ ಬರೀರಿ ಅಂತ ಯಾವುದಾದ್ರೂ ವೀಡಿಯೋಸಲ್ಲಿ ನೀವೇನಾದರೂ ನೋಡಿದ್ರೆ ತಕ್ಷಣ ಸುಮ್ಮನೆ ರ್ಯಾಂಡಮಾಗಿ ಒಂದು ಬುಕ್ ತೊಗೊಂಡು ಬರೆದ್ಬಿಡೋದಲ್ಲ. ಫಸ್ಟ್ ಮೈಂಡನ್ನ ಕಾಮಾಗಿ ಇಟ್ಕೋಬೇಕು. ನಿಮ್ಮ ಮೈಂಡಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿರಬಾರ್ದು. ಓಕೆನಾ. ನೆಗೆಟಿವ್ ಥಾಟ್ಸ್ ಅನ್ನೋದಕ್ಕಿಂತ ಕನ್ಫ್ಯೂಸ್ಡ್ ಮೈಂಡ್ ಇರಬಾರ್ದು ನಿಮಗೆ. ಓಕೆ. ನೆಗೆಟಿವ್ ಎಲ್ಲ ಮನುಷ್ಯನಿಗೂ ಬರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ನನಗೂ ಬರುತ್ತೆ, ನಿಮಗೂ ಬರುತ್ತೆ. ಎಂತೆಂಥ ಹೈ ಸ್ಪಿರಿಚುವಲ್ ಹೀಲರ್ಸು, ತುಂಬ ಶ್ರೀಮಂತರು, ಎಲ್ಲರಿಗೂ ನೆಗೆಟಿವ್ ಥಾಟ್ಸ್ ಇರುತ್ತೆ. ಆದರೆ ಗೊಂದಲ ಇರಬಾರ್ದು. ನಮಗೆ ಏನು ಬೇಕು ಏನು ಬೇಡ ಅನ್ನೋ ಕನ್ಫ್ಯೂಷನ್ ಇರಬಾರ್ದು. ಪರ್ಟಿಕ್ಯುಲರಾಗಿ ನನಗೆ ಇದೇ ಬೇಕು, ಎಸ್ ಅದೇ ಬೇಕು ಅಷ್ಟೇ. ಓಕೆ. ಆ ರೀತಿ ನಿಮ್ಮ ನಂಬಿಕೆ ಅಷ್ಟೇ. ನೀವು ಎಂಥ ಜಾರ್ ತೊಗೊತೀರಾ ಅದ್ರ ಮೇಲೆ ಡಿಪೆಂಡು. ನಾನು ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ, ಇನ್ ಕೇಸ್ ನಿಮ್ಗೇನಾದರೂ ಜಾರ್ ಬಂದುಬಿಟ್ಟು ಚಿಕ್ಕದಿದೆ ಅಂತ ಹೇಳಿದ್ರೆ ಚಕ್ಕೆ ಪುಡಿಯನ್ನು ಹಾಕಿ, ಇಲ್ಲ ಚಕ್ಕೆನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿ, ಒಂದು 2-3 ಪೀಸ್ ಹಾಕಿ, ಏನಾಗಲ್ಲ, ನಡೆಯುತ್ತೆ. ಓಕೆ. ಆ್ಯಂಡ್ ಈ ರೀತಿ ಒಂದು ಚೀಟಿಯನ್ನು ಬರ್ಕೊಳ್ಳಿ. ಇಲ್ಲಿ ನಾನು ಏನು ಬರೆದಿದ್ದೀನಿ, ಫಸ್ಟ್ ಈಸ್ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಯೂನಿವರ್ಸ್. ಓಕೆನಾ. ಐ ಹ್ಯಾವ್ 10 lakh ಇನ್ ಮೈ ಬ್ಯಾಂಕ್ ಅಕೌಂಟ್. ಅಲ್ಲಿ 1 2 3 4 5 6 7 8 ಅಂತ ಬರೆದಿದ್ದೀನಿ. ಅದು ನಿಮ್ಮ ಅಕೌಂಟ್ ನಂಬರನ್ನು ಬರೆದಿದ್ದೀನಿ. ನಿಮ್ಗೆ ಯಾವ ಬ್ಯಾಂಕಿಗೆ ದುಡ್ಡು ಬೇಕಾಗಿರುತ್ತಲ್ಲ ಅದನ್ನು ಅಕೌಂಟ್ ನಂಬರ್ ಅಂತ ಆ ಅಕೌಂಟ್ ನಂಬರನ್ನು ಮೆನ್ಷನ್ ಮಾಡಿ. ಆ್ಯಕ್ಸಿಸ್ ಬ್ಯಾಂಕು, SBI ಏನೇನು ಬ್ಯಾಂಕ್ಸ್ ಇರುತ್ತಲ್ಲ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಅಂತ ಹೇಳಿ, ಮತ್ತು ಗ್ರ್ಯಾಟಿಟ್ಯೂಡಿಂದ ಎಂಡ್ ಮಾಡಿ. ನೆಕ್ಸ್ಟ್ ಇಲ್ಲಿ 888
8885988 ಏನು ನಂಬರ್ ಇದೆಯಲ್ಲ ಅದು ಫಾಸ್ಟಾಗಿ ಮನಿ ರಿಸೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು 1176 ವಿಶ್ ಫುಲ್ಫಿಲ್ಮೆಂಟ್ ನಂಬರ್, ನಮ್ಮ ಮೇಲಿರೋ ವಿಶು ಫುಲ್ಫಿಲ್ ಆಗಬೇಕನ್ನೋ ರೀಸನ್ಗೆ ನಾವು ಆ ರೀತಿ ಬರೆದಿದ್ದೀವಿ. ಇದನ್ನು ಬರೆದ್ಬಿಟ್ಟು ಈ ಚೀಟಿಯನ್ನು ನೀವು ಫೋಲ್ಡ್ ಮಾಡಿ. ಓಕೆ, ಒಂದು 3 ಫೋಲ್ಡ್ಸ್ ಮಾಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಬೇಕು. ನಾನು ಇಲ್ಲಿ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿರೋದ್ರಿಂದ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಲೆಟ್ ಮೀ ಫೋಲ್ಡ್ ಇಟ್ ಪ್ರಾಪರ್ಲಿ. ಓಕೆ, ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಇದರಲ್ಲಿ ಹಾಕಿಬಿಡಿ. ಓಕೆ, ಇದರಲ್ಲಿ ಹಾಕಿ ಇದಕ್ಕೆ ನೀವು ನಿಮ್ಮ ಹತ್ರ ಪೈರೈಟ್ ಸ್ಟೋನ್ ಇದ್ದರೆ ಇದನ್ನು ನನಗೆ ಇದ್ರ ಬಗ್ಗೆನೂ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಪೈರೈಟ್ ಸ್ಟೋನಿಂದ ಎಷ್ಟು ಹೆಲ್ಪ್ ಆಯಿತು ನನಗೆ, ಆವಾಗ ಕೂಡ ಮನಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಅಂತ ಹೇಳಿ. ಸೊ ಹಂಗೇನಾದರೂ ಪೈರೈಟ್ ಸ್ಟೋನ್ ಇದ್ದರೆ, ಇದು ತುಂಬ ಹೆವಿ ಆಗಿದೆ, ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಪೈರೈಟ್ ಸ್ಟೋನನ್ನೇ ಯೂಸ್ ಮಾಡಿ, ಅಥವಾ ಪೈರೈಟ್ ಕ್ರಿಸ್ಟಲ್ಸ್ದು ಚಿಪ್ಸ್ ಬರುತ್ತಲ್ಲ, ಸಣ್ಣ ಸಣ್ಣದು ಇರುತ್ತೆ ಅದು ಕ್ರಿಸ್ಟಲ್ಸು. ಸೊ ಅದನ್ನು ಕೂಡ ನೀವು ಬಳಸ್ಬೋದು, ಇದಕ್ಕೆ ಹಾಕ್ಬೋದು ನಿಮ್ಮ ಹತ್ರ ಇದ್ದರೆ. ಆರ್ ಝೀಬು ಕಾಯಿನ್ಸ್ ಬರುತ್ತೆ ಮನಿ ರಿಲೇಟೆಡ್, ಅದು ಇಲ್ಲ ನನ್ನ ಹತ್ರ, ನನ್ನದು ವಾಟ್ರೂಫಲ್ಲಿದೆ. ಆ ಝೀಬು ಕಾಯಿನ್ಸನ್ನು ಬಳಸಬಹುದು. ಓಕೆ, ಈ ಕಾಯಿನ್ ತೋರಿಸೋಣ ಅಂತಲೇ ತೊಗೊಂಡು ಬಂದೆ. ಸೊ ಇದು ಈ ಥರದ್ದು ಒಂದು ಝೀಬು ಕಾಯಿನ್ ಇದ್ದರೂ ಕೂಡ ನೀವು ಇದರಲ್ಲಿ ಇಡಬಹುದು. ಓಕೆ, ಆ್ಯಂಡ್ ಇದನ್ನು ಕ್ಲೋಸ್ ಮಾಡಿ ನಿಮ್ಮ ಒಂದು ವಾಟ್ರೂಫಲ್ಲಾದರೂ ಎತ್ತಿಡ್ಬೋದು, ಇಲ್ಲ ನಿಮಗೆ ಕಾಣೋ ಥರ ನಿಮ್ದು ಏನಾದರೂ ಈ ಥರ ಆಲ್ಟರ್ ಸೆಟಪ್ ಇದ್ದರೆ ಅಲ್ಲೂ ಕೂಡ ನೀವು ಇದನ್ನು ಇಟ್ಕೋಬೋದು. ಈ ಜಾರನ್ನ, ಈ ಒಂದು ಜಾರನ್ನು ನೀವು ಎಷ್ಟು ದಿನ ಇಡಬೇಕಂತ ಅಂದ್ಕೊಂಡ್ರೆ ನಿಮ್ಮ ವಿಶ್ ಫುಲ್ಫಿಲ್ ಆಗೋ ತನಕನೂ ಇಟ್ಕೋಬಹುದು, ಆರ್ ನೆಕ್ಸ್ಟ್ ಅಕ್ಷಯ ತೃತೀಯ ತನಕನೂ ಹಾಗೆ ಎತ್ತಿಟ್ಕೋಬೋದು. ಓಕೆ, ಎಸ್, ಈ ಬ್ಯೂಟಿಫುಲ್ ಆದಂತಹ ಒಂದು ಟೆಕ್ನಿಕನ್ನು ಟ್ರೈ ಮಾಡಿ ನನಗೆ ಹೇಳಿ. ಆ್ಯಂಡ್ ಎಸ್, ತುಂಬ ಜನ ಏನು ಕೆಲಸನೇ ಮಾಡ್ತಿರಲ್ಲ, ಇದಕ್ಕಿದ್ದಾಗೆ ನನಗೆ ಏನು 15 ಲಕ್ಷ ಬೇಕು, 20 ಲಕ್ಷ ಬೇಕು. ನೋ, ನಿಮ್ಮ ಹಾರ್ಡ್ ವರ್ಕ್ ಯೂನಿವರ್ಸ್ ನೋಡ್ತಾರೆ. ಓಕೆ, ನಿಮ್ಮ ಹಾರ್ಡ್ ವರ್ಕನ್ನು ಯೂನಿವರ್ಸ್ ನೋಡ್ತಾರೆ. ಹಾಗಾಗಿ ನಿಮ್ಮ ಹಾರ್ಡ್ ವರ್ಕ್ ಇದ್ದು ನೀವು ಅದಕ್ಕೆ ಡಿಸರ್ವಿಂಗ್ ಆಗಿದ್ದರೆ 100% ಯೂನಿವರ್ಸ್ ನಿಮಗೆ ಕೊಟ್ಟೇ ಕೊಡ್ತಾರೆ. ಓಕೆ, ಆ್ಯಂಡ್ ಡೋಂಟ್ ವರಿ, ಯಾವುದೇ ಡಿಲೇ ಆಗಿರಲಿ ಅದು ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಈ ಕ್ರಿಸ್ಟಲ್ಸ್ಗಳು ಬೇಕು ಅಂದರೆ ನೀವು ಮಂಜುಳಾ ಅವರನ್ನು ಹಾಗೆ ಪಾರ್ವತಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಆ್ಯಂಡ್ ಎಸ್, ನಾನು ಹೇಳ್ದಂಗೆ ಸೈಂಟ್ ಎಕ್ಸ್ಪೆಡೈಟು ರಿಚುವಲ್ಲು ಮಾಡಿ ಅವತ್ತಿನ ದಿನ ತುಂಬ 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 ಪವರ್ಫುಲ್ಲು. ಸೈಂಟ್ ಎಕ್ಸ್ಪೆಡೈಟು ಎಲ್ಲ ತುಂಬ ಸಕ್ಸಸ್ ಸ್ಟೋರೀಸ್ಗಳನ್ನು ನೋಡಿರ್ತೀರ ಎಲ್ಲ ಕಡೆನೂ. ಪಬ್ಲಿಕ್ ಗ್ರ್ಯಾಟಿಟ್ಯೂಡ್ಗಳನ್ನು ಶೇರ್ ಮಾಡಿ, ಅವ್ರಿಗೆ ಆಫ್ರಿಂಗ್ಸ್ ಮಾಡಿ, ಆಫ್ರಿಂಗ್ಸ್ ಮಾತ್ರ ಮರಿಬೇಡಿ. ಸೊ ಅವರು ನೆಕ್ಸ್ಟ್ ಟೈಮ್ ಹೆಲ್ಪ್ ಮಾಡಲ್ಲ ಆಫ್ರಿಂಗ್ಸ್ ಮಾಡಲಿಲ್ಲ ಅಂದರೆ, ದಟ್ ಇಸ್ ಫಾರ್ ಶೋರ್. ಆ್ಯಂಡ್ ಅವತ್ತಿನ ದಿನ ನೀವು ಏನಾದರೂ ಡೊನೇಷನ್ ಕೊಡ್ಬೋದು. ಸೈಂಟ್ ಎಕ್ಸ್ಪೆಡೈಟ್ ಅವರ ರಿಚುವಲ್ ಇರೋದ್ರಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೇಕು ಆಗಿರ್ಬೋದು, ಆರ್ ಚಾಕ್ಲೇಟ್ಸ್ ಆಗಿರ್ಬೋದು, ಅಥವಾ ಬಡವರಿಗೆಲ್ಲ ಏನಾದರೂ ಹಂಚಿ, ಸಿಹಿ ಹಂಚಿ, ಇಲ್ಲ ಅಂತ ಹೇಳಿದ್ರೆ ಏನಾದರೂ ದಾನ ಕೊಡಿ, ಬೆಲ್ಲ ದಾನ ಕೊಡಿ. ಯಾರಾದರೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾಯಿದ್ರೆ ಅವತ್ತಿನ ದಿನ ಸಂಡೇ ಅಲ್ವಾ, ಸೊ ಅಕ್ಷಯ ತೃತೀಯ ಟೈಮಲ್ಲಿ ದಾನ ಕೊಡೋದು ತುಂಬ ಇಂಪಾರ್ಟೆಂಟು. ಸೊ ಯಾರಾದರೂ ಗೌರ್ಮೆಂಟ್ ಜಾಬ್, ಸ್ಪೆಷಲಿ ಗೌರ್ಮೆಂಟ್ ಜಾಬ್ ಅಥವಾ ಓಕೆ, ಜಾಬ್ಗೂ ಟ್ರೈ ಮಾಡ್ತಾ ಇರೋರು, ಅಥವಾ ಪ್ರಮೋಷನ್ಗೆ ವೆಯ್ಟ್ ಮಾಡ್ತಾ ಇರೋರು, ಜಾಬ್ ರಿಲೇಟೆಡ್ ಯಾರೇ ಏನೇ ಸ್ಟ್ರಗಲ್ ಮಾಡ್ತಾಯಿರಿ, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಓಕೆನಾ, ಅವರು ಅವತ್ತಿನ ದಿನ ಬೆಲ್ಲನ ದಾನ ಕೊಡೋಕ್ಕೂ ಮುಂಚೆ ನಿಮ್ಮ ಕೈಯಲ್ಲಿ ಅದನ್ನು ಬೆಲ್ಲನ ಇಟ್ಕೊಂಡು, ಈ ರೀತಿ ನನಗೆ ಜಾಬಲ್ಲಿ ಪ್ರಾಬ್ಲಮ್ ಆಗಿದೆ, ನನಗೆ ಪ್ರಮೋಷನ್ ಬೇಕು, ನನಗೆ ಹೈಕ್ ಬೇಕು, ಇನ್ಕ್ರಿಮೆಂಟ್ ಬೇಕು, ಆ್ಯಂಡ್ ಒಳ್ಳೆ ಕಡೆ ಕೆಲಸ ಸಿಗಬೇಕು, ನನಗೆ ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಕೇಳಿಕೊಂಡು ದಾನನ ಕೊಡಿ. ಸೊ ಅವರು ಇಸ್ಕೊಳಲ್ಲ, ಅದು ಅದು ಅಂದರೆ ಯಾವುದಾದ್ರೂ ಮರದ ಹತ್ರ ಇಟ್ಟು ಬನ್ನಿ, ಯಾರಾದರೂ ತೊಗೊಳ್ತಾರೆ. ಇಲ್ಲ ಅಂತಂದರೆ ದೇವಸ್ಥಾನದಲ್ಲಿ ಪೂಜಾರಿಗಳಿಗೆ ಕೊಟ್ಬಿಡಿ. ಯಾರಾದರೂ ಯಾಕೆ ಕೊಡ್ತಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ನಮ್ಮೂರಲ್ಲಿ ನಮ್ಮದೇ ಫ್ಯಾಕ್ಟ್ರಿ ಇದೆ, ಸುಮ್ಮನೆ ಹಚ್ಚಿ ಏನಾಗಲ್ಲ, ನಮ್ಮದೇ ಫ್ಯಾಕ್ಟ್ರಿ ಇದೆ, ಕೊಡ್ತಿದ್ದೀವಿ, ತೊಗೊಳ್ಳಿ ಅಂತ ಹೇಳಿ ಕೊಡಿ. ಓಕೆನಾ, ನಾವು ಅವ್ರು ಒಳ್ಳೆಯದಕ್ಕೆ ಕೊಡ್ತಾ ಇರೋದು. ಮನಸ್ಸಲ್ಲಿ ನೀವು ಅಂದ್ಕೊಳ್ಳಿ, ಅವ್ರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ಅಂತ ಹೇಳಿ ಒಳ್ಳೆ ಮನಸ್ಸಿಂದ ದಾನನ ಕೊಡಿ. ಓಕೆ, ಬಿಕಾಸ್ ಸ್ವಲ್ಪ ಈಗ ಇದೆಲ್ಲ ಹೈಪ್ ಆಗಿರೋದ್ರಿಂದ ಎಲ್ಲರೂ ಅವ್ರ ದೋಷ ಕಳ್ಕೊಳೋಕ್ಕೇನೋ ಕೊಡ್ತಿದ್ದಾರೆ ಅಂತ ಅನ್ಕೋತಾರೆ. ಯಾರಿಗೂ ಯಾವ ದೋಷನೂ ಇರೋದಿಲ್ಲ. ಓಕೆನಾ, ಸೊ ಜಸ್ಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಅದೆಲ್ಲ ಜನಗಳು ಏನೇನೋ ಯೋಚನೆ ಮಾಡ್ತಾರೆ. ಪರವಾಗಿಲ್ಲ, ನಾ ಹೇಳ್ದಂಗೆ ನಮ್ಮಲ್ಲಿ ಬೆಳೆದಿತ್ತು ಅದಕ್ಕೆ ಕೊಡ್ತಾಯಿದ್ದೀವಿ, ನಮ್ಮಲ್ಲಿತ್ತು ಅದಕ್ಕೆ ಕೊಡ್ತಾಯಿದ್ದೀವಿ ಅಂತ ಹೇಳಿ ಕೊಡಿ. ಅವ್ರು ಇಸ್ಕೊಳ್ಳಿ ಅಂದರೆ ದಟ್ಸ್ ಫೈನ್. ಗಿಡದ ಹತ್ರ ಇಟ್ಟು ಬನ್ನಿ, ಮರದ ಹತ್ರ ಇಟ್ಟು ಬನ್ನಿ, ಪಕ್ಷಿಗಳು ಅಥವಾ ಏನೋ ಇರುವೆಗಳು ತಿಂದರೆ ಇನ್ನೂ ಒಳ್ಳೇದು ಆ್ಯಕ್ಚುಲಿ. ಓಕೆನಾ, ಹಾಗಂತ ಕೊಡದೆ ಸುಮ್ಮನೆ ಮರದ ಹತ್ರ ಇಟ್ಟು ಬರೋಕ್ಕೆ ಹೋಗಬೇಡಿ. ಟ್ರೈ ಮಾಡಿ, ಇನ್ ಕೇಸ್ ಆಗಲಿಲ್ಲ ಅಂದರೆ
ಮರದ ಹತ್ರ ಹೇಳಿ ಎಷ್ಟು ಕ್ವಾಂಟಿಟಿಯಲ್ಲಿ ಕೊಡಬೇಕು ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಿ. ಒಂದು ಪ್ಯಾಕೆಟ್ ತೊಗೊಳ್ಳಿ ಅಂಗಡಿಯಲ್ಲಿ ಕೊಡಿ ಅಷ್ಟೇ. ಓಕೆನಾ? ಎಸ್, ಐ ಆಮ್ ಮನಿ ಮ್ಯಾಗ್ನೆಟ್ ಅಂತ ಹೇಳಿ ಕಾಮೆಂಟ್ ಮಾಡಿ, ಮನಿನ ಅಟ್ರ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.